ಕೇಳಿಸ್ತಾ ಇದೆಯಾ? ಶ್ರೀ ಗುರುಭ್ಯೋ. ಕೇಳಿಸ್ತಾ ಇದೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಕಣಿತು ಬೇಡುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಮೂರು ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ ಸಂಪ್ರೇರಕನು ತಾನಾಗಿ ನವರೂಪಂಗಳನೆ ಧರಿಸಿ, ಸೂರಿಮಾನವ ದಾನವರೊಳು ವಿಕಾರ ಶೂನ್ಯನು ಮಾಡಿಸಿ, ಸಾರಭೋಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ. ಹರಿಕಥಾಮೃತ ಸಾರ 9ನೇ ಸಂಧಿಯ 5ನೇ ಶ್ಲೋಕ. ಮೂರು ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ. ಹಾಗೆ ನಾವು ಹಿಂದೆ ನೋಡಿದ್ದೀವಿ. ಮೂರು ವಿಧ ಕರ್ಮಗಳು ಅಂದ್ರೆ ದೈಹಿಕ, ದೈಶಿಕ, ಕಾಲಿಕ. ದೈಹಿಕ ಅಂದ್ರೆ ದೇಹದಲ್ಲಿ ಮಾಡತಕ್ಕದ್ದು. ದೈಶಿಕ ಅಂದ್ರೆ ದೇಶಕ್ಕೆ, ಒಂದು ಪರ್ಟಿಕ್ಯುಲರ್ ದೇಶದಲ್ಲಿ ಮಾಡತಕ್ಕ ಕ್ರಿಯೆಗಳು. ಹಾಗೆ ಕಾಲಿಕ, ಪರ್ಟಿಕ್ಯುಲರ್ ಕಾಲದಲ್ಲಿ ಮಾಡತಕ್ಕ ಕ್ರಿಯೆಗಳು. ಮೂರು ವಿಧ ಕರ್ಮಗಳು. ಅದರಲ್ಲಿ ಪರಮಾತ್ಮನ ರೂಪಗಳು ಯಾವುದು ಹಾಗೆ ಅಂದ್ರೆ, ದೇಹದ ಕ್ರಿಯೆಗಳಲ್ಲಿ ಕಂಸಾರಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ದೇಹದಲ್ಲಿ ಮಾಡತಕ್ಕ ಕರ್ಮಗಳು ಅದನ್ನ ಮಾಡಿಸುವ ಕೃಷ್ಣ, ಶ್ರೀಕೃಷ್ಣ. ಇನ್ನು ದೈಶಿಕ, ಒಂದು ಪರ್ಟಿಕ್ಯುಲರ್ ದೇಶಕ್ಕೆ ಸಂಬಂಧಪಟ್ಟಂತೆ ತೀರ್ಥಯಾತ್ರೆ ಇತ್ಯಾದಿಗಳನ್ನ ಮಾಡತಕ್ಕ ಒಂದು ಕರ್ಮಗಳು, ಅದನ್ನ ಮಾಡಿಸತಕ್ಕವ ಭಾರ್ಗವ ಅಂದ್ರೆ ಪರಶುರಾಮ ದೇವರು. ಇನ್ನು ಕಾಲಿಕ, ಒಂದು ಕಾಲಕ್ಕೆ ಸಂಬಂಧಪಟ್ಟಂತೆ ಗ್ರಹಣ ಇತ್ಯಾದಿಗಳು, ಏಕಾದಶಿ ಚಾತುರ್ಮಾಸ್ಯಾದಿ ವ್ರತಗಳು, ಕಾಲಕ್ಕೆ ಸಂಬಂಧಪಟ್ಟಂತೆ ಮಾಡುವ ಕ್ರಿಯೆಗಳು, ಅದನ್ನೆಲ್ಲ ಮಾಡುವ ಪರಮಾತ್ಮನ ರೂಪ ಹಯವದನ ಅಂತ ಹೇಗ್ರೀವ ರೂಪಿ ಪರಮಾತ್ಮ ಮಾಡಿಸ್ತಾನೆ. ಈ ರೀತಿಯಾಗಿ ಮೂರು ವಿಧ ಕರ್ಮಗಳನ್ನು ಕೂಡ ಪರಮಾತ್ಮ ಯಾವ ಮೂರು ರೂಪದಿಂದ ಮಾಡ್ತಾನೆ ಎಂಬ ಒಂದು ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಕಂಸಾರಿ ಅಂದರೆ ಶ್ರೀಕೃಷ್ಣ, ಭಾರ್ಗವ ಅಂದರೆ ಪರಶುರಾಮ, ಮತ್ತು ಹಯವದನ ಸಂಪ್ರೇರಕನು ತಾನಾಗಿ ಆ ಕರ್ಮಗಳನ್ನ ಮಾಡುವ ಒಂದು ಪ್ರೇರಕನಾಗಿ ತಾನಿದ್ದಾನೆ. ನವರೂಪಂಗಳನೆ ಧರಿಸಿ ಸೂರಿಮಾನವ ದಾನವರುಳು ಅಂತ ಇದೆ. ನವರೂಪ ಅಂದ್ರೆ 9 ರೂಪಗಳನ್ನು ಧರಿಸ್ತಾನೆ. ಅಂದ್ರೆ ಈ ಮೂರು ವಿಧ ಜೀವರಾಶಿಗಳು ಇರ್ತಾರಲ್ವೇ, ಸಾತ್ವಿಕರು, ರಾಜಸರು, ತಾಮಸರು ಹಾಗೆ ಅಂತ. ಅವರ ಒಳಗೆ ಈ ಮೂರು ವಿಧ ಕರ್ಮಗಳು ಯಾವುದು? ದೇಹಕ್ಕೆ ಸಂಬಂಧಪಟ್ಟದ್ದು, ದೇಶಕ್ಕೆ ಸಂಬಂಧಪಟ್ಟದ್ದು, ಕಾಲಕ್ಕೆ ಸಂಬಂಧಪಟ್ಟದ್ದು ಅಂತ ಕರ್ಮಗಳನ್ನ ಪರಮಾತ್ಮ ತಾನೇ ಮಾಡಿಸ್ತಾನೆ. ಮೂರು ವಿಧ ಜೀವರಾಶಿಗಳಲ್ಲೂ ಮಾಡಿಸ್ತಾನೆ. ಸಾತ್ವಿಕ, ರಾಜಸ, ತಾಮಸರು. ಮೂರು ವಿಧ ಕರ್ಮಗಳು ಅದು ಮೂರು ಮಿಕ್ಸ್ ಆಗಿ ಇರುತ್ತೆ. ಸಾತ್ವಿಕರಲ್ಲಿ ಹೆಚ್ಚು ಒಳ್ಳೆಯ ಕ್ರಿಯೆಗಳು, ವೇದೋಕ್ತ ಶಾಸ್ತ್ರೋಕ್ತ ಕ್ರಿಯೆಗಳನ್ನು ಮಾಡಿಸ್ತಾನೆ. ರಾಜಸರಲ್ಲಿ ಮಿಕ್ಸ್ಡ್ ಆಗಿರುತ್ತೆ, ಸತ್ಕರ್ಮಗಳು ಸತ್ಕರ್ಮಗಳು ಎರಡು ಮಾಡ್ತಾರೆ. ಆದ್ರೆ ಪರಮಾತ್ಮನಲ್ಲಿ ಉದಾಸೀನ ಭಾವನೆ ಇರುತ್ತದೆ. ತಾಮಸರು ಅವರಿಂದಲೂ ಕೂಡ ದೈಹಿಕ, ದೇಶಿಕ ಮತ್ತು ಕಾಲಿಕ ಕರ್ಮಗಳನ್ನು ಮಾಡಿಸ್ತಾನೆ. ಆದರೆ ಅವರಿಗೆ ಪರಮಾತ್ಮನಲ್ಲಿ ದ್ವೇಷ ಇರುತ್ತದೆ. ಏನೇ ಮಾಡಿದರೂ ಕೂಡ ದ್ವೇಷದಿಂದಲೇ ಮಾಡ್ತಾರೆ. ಈ ರೀತಿಯಾಗಿ ಮಾಡಿ ಸೂರಿಮಾನವ ದಾನವರು, ಅದರಿಂದ 9 ರೂಪ ಆಯಿತು. ವಿಕಾರ ಶೂನ್ಯನು, ಇದರಿಂದ ಈ ಕರ್ಮದಿಂದ ಜೀವನಿಗೆ ವಿಕಾರ ಇದೆ ಹೊರತು ಪರಮಾತ್ಮನಿಗೆ ಯಾವ ವಿಕಾರವೂ ಇಲ್ಲ. ಹಾಗೆ ಅಂತ ಮಾಡಿಸಿ, ತಾನು ಮಾಡಿ ಬಿಂಬಕ್ರಿಯೆಯಾಗಿ ತಾನು ಮಾಡಿ ಜೀವರ ವತಿಯಿಂದ ಮಾಡಿಸಿ, ವಾಯುದೇವರಿಂದ ತತ್ವಾಭಿಮಾನಿ ದೇವತೆಗಳಿಂದ ಮಾಡುವುದ ಮೂಲಕ ಜೀವನಿಗೆ ಆ ಕರ್ತೃತ್ವ ಬರುತ್ತೆ. ಯಪಿ ಜೀವ ಸ್ವತಂತ್ರ ಕರ್ತ. ಪರಮಾತ್ಮ ತಾನೇ ಡೈರೆಕ್ಟ್ ಆಗಿ ಪ್ರೇರಣೆ ಮಾಡೋದು ಇಲ್ಲ. ಪರಮಾತ್ಮ ವಾಯುದೇವರನ್ನು, ವಾಯುದೇವರು ತತ್ವದೇವತೆಗಳನ್ನು, ತತ್ವದೇವತೆಗಳು ಜೀವನನ್ನು ಪ್ರೇರಣೆ ಮಾಡ್ತಾರೆ. ಈ ರೀತಿಯಾಗಿ ಕರ್ಮಗಳನ್ನು ತಾನು ಮಾಡಿ ತತ್ವದೇವತೆಗಳ ದ್ವಾರ ಜೀವನಿಂದ ಮಾಡಿಸಿ, ಸಾರಭೋಕ್ತನು ಪರಮಾತ್ಮ ಯಾವುದನ್ನು ಉಣ್ಣುತ್ತಾನೆ? ಸಾರವಾದದ್ದನ್ನು, ಅಂದ್ರೆ ತನ್ನ ರೂಪವನ್ನ ತಾನು ತೆಗೆದುಕೊತಾನೆ. ಆ ಕರ್ಮಗಳಲ್ಲಿ ಇರತಕ್ಕ ಪರಮಾತ್ಮನ ರೂಪವನ್ನ ತಾನು ಸ್ವೀಕಾರ ಮಾಡ್ತಾನೆ. ನಾವು ಕೃಷ್ಣಾರ್ಪಣ ಅಂತ ಹೇಳ್ತೀವಿ. ಕೃಷ್ಣಾರ್ಪಣ ಅಂತ ಮಾಡಿದಾಗ ಪರಮಾತ್ಮ ಯಾವುದನ್ನ ಸ್ವೀಕಾರ ಮಾಡ್ತಾನೆ? ತಾನು ತನ್ನ ರೂಪಗಳನ್ನ ಅಲ್ಲಿ ಇಟ್ಟಿರ್ತಾನೆ, ಅದನ್ನ ಮಾತ್ರ ಸ್ವೀಕಾರ ಮಾಡ್ತಾನೆ. ನಾವು ಕೃಷ್ಣಾರ್ಪಣ ಮಾಡದೇ ಇದ್ರೂ ಕೂಡ ಸ್ವೀಕಾರ ಮಾಡ್ತಾನೆ. ಆದರೆ ಕೃಷ್ಣಾರ್ಪಣ ಮಾಡಿದ್ರೆ ಅದರ ಒಂದು ಪುಣ್ಯ ನಮಗೆ ಬರುತ್ತದೆ. ಅದರಿಂದ ಕೃಷ್ಣಾರ್ಪಣ ಮಾಡಿ ಅಂತ ಹೇಳೋದು.
ಸಾರಭೋಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ ಅಂತ ಫಲವನ್ನು ಜೀವರಿಗೆ ಯಥಾಯೋಗ್ಯವಾಗಿ ಕೊಡುತ್ತಾನೆ. ಅದು ಆ 3 ವಿಧ ಫಲಗಳು ಇದೆ. ಸತ್ವ ಫಲ, ರಜಸ್ಸಿನ ಫಲ, ತಮಸ್ಸಿನ ಫಲ ಹಾಗೆ ಅವರವರ ಜೀವರಾಶಿಗೆ ತಕ್ಕಂತೆ ಕರ್ಮಗಳನ್ನು ಮಾಡಿಸಿ ಅದರ ಫಲವನ್ನು ಕೊಡುತ್ತಾನೆ. 3 ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ ಸಂಪ್ರೇರಕನು ತಾನಾಗಿ ನವರೂಪಂಗಳನೆ ಧರಿಸಿ ಸೂರಿಮಾನವದಾನವರೊಳು ವಿಕಾರ ಶೂನ್ಯನು ಮಾಡಿಸಿ ಸಾರಭೋಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ.